ನನ್ನ ಹೆಸರು ನಿಜಲಿಂಗಪ್ಪ ಅಂತ. ಬೈಪ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಹುಣಸೂರು. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ವ್ಯವಹಾರದ ಜ್ಞಾನ ಮತ್ತು ರೈತರು ಅಂಗಡಿಗೆ ಮಾರು ಹೋಗ್ತಿದ್ದಾರೆ. ಈ ರಾಸಾಯನಿಕ ಗೊಬ್ಬರಕ್ಕೋಸ್ಕರನ ಮಾರು ಹೋಗಿಬಿಟ್ಟು ಭೂಮಿಯನ್ನು ಪೂರ್ತಿ ಅವನತಿ ಹಾದಿಯಲ್ಲಿ ಹೋಗ್ತಾ ಇದೆ. ಯಾವ ರೀತಿ ಅವನತಿ ಆಗ್ತಾಯಿದೆ ಅಂದರೆ, ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿಯಲ್ಲಿ ಫಲವತ್ತತೆ ಅನ್ನೋದು ಒಂದು ಪಾಯಿಂಟ್ ಸಮೇತ ಇಲ್ಲದ 0 ಪಾಯಿಂಟ್ ತಂದಿದ್ದಾರೆ. ಯಾಕೆಂದರೆ ಒಬ್ಬ ಮನುಷ್ಯನ ಆಯಸ್ಸು ಆ ಕಾಲದಲ್ಲಿ 100 ವರ್ಷ 110 ವರ್ಷ ಬದುಕರು. ಇವತ್ತು ಕೇವಲ 45 and 50 ಬಂದಿದೆ ಅಂದರೆ ಅದು ನಾವು ಹಿಂದೂ ಮುಂದೆ ಕೂಡ ಯೋಚನೆ ಮಾಡಿದ್ರು ಯಾಕೆ, ಏನು, ಎಲ್ಲಿ, ಯಾವಾಗ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಇದು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ನಾವು. ಹಿಂದೆ ನಮ್ಮ ತಾತ ಬದುಕ್ತಿದ್ದೇನು, ಮುತ್ತಾತ ಬದುಕ್ತಿದ್ದೇನು, ವಯಸ್ಸಾದವ್ರು ಯಾವ ರೀತಿ ಇದ್ದರು, ಕಾಲು ಕೈ ಹೆಂಗೆ ಗಟ್ಟಿ ಇತ್ತು, ಅವ್ರು ಹೆಂಗೆ ಕೆಲಸ ಮಾಡ್ತಾಯಿದ್ರು, ಇದನ್ನು ನಾವು ನೋಡಿದಾಗ ಸಮಾಜದಲ್ಲಿ ಹಿಂಗೂ ಇದ್ರ ಕೋಟೆಯನ್ನು ಕಟ್ಟರು. ಮತಕರಿ ನಾಯಕನ ಕೋಟೆ ಕಟ್ಟಿದ್ರು, ಚಿತ್ರದುರ್ಗ ಕೋಟೆ ಕಟ್ಟಿದ್ರು. ಅವ್ರ ಶಕ್ತಿ ಹೆಂಗಿತ್ತು ಅಂದರೆ, ಆ ಗೊಬ್ಬರದ ಒಂದು ಪೌಷ್ಟಿಕಾಂಶ ಇತ್ತಲ್ವ, ಆ ಪೌಷ್ಟಿಕಾಂಶ ಅವರಿಗೆ ಜೀವನದ ಒಂದು ಶಕ್ತಿಯನ್ನು ಎತ್ತಿಕೊಡ್ತಾ ಇತ್ತು. ಈಗ ರಾಸಾಯನಿಕ ಗೊಬ್ಬರ ಹಾಕಿ ಫಲವತ್ತತೆ ಕಡಿಮೆ ಮಾಡಿದೆ. ಇದರಿಂದ ವ್ಯವಹಾರ ಜ್ಞಾನ ಯಾಕೆ ಅಂದರೆ ಸುಲಭವಾಗಿ ಸಿಗ್ತಾ ಇದೆ. ಈ ವ್ಯವಹಾರ ಜ್ಞಾನ ಯಾವಾಗ ಹೆಚ್ಚಾಯಿತೋ ಅತಿ ಸುಲಭವಾಗಿ ಬೆಳೆಯೋಕ್ಕೆ ರೈತರು ನಿಂತ್ಕೊಂಡ್ರು. ಅತಿ ಸುಲಭ ಅಂದರೆ ಇವತ್ತು ಗೌರ್ಮೆಂಟು ಅಲ್ಲಿಗೆ ಗೊಬ್ಬರದ ಅಂಗಡಿಗೆ ಹೋಗೋದು, ಗೊಬ್ಬರ ತರೋದು, ಹಾಕೋದು, ಆ ಗೊಬ್ಬರ ತಂದು ಹಾಕೋದು, ಈ ರೀತಿ ಮಾಡ್ತಾಯಿದ್ರು. ಈಗ ಈ ಭತ್ತ, ರಾಗಿ, ಜೋಳ ಇವೆಲ್ಲ ಏನಾಗೋದು ಅಂದರೆ ಗೌರ್ಮೆಂಟು ಯೂರಿಯಾ ಇವೆಲ್ಲ ಬಳಸಿ ಬೆಳೆಯೋರು ಬೆಳೆ ಚೆನ್ನಾಗಿ ಬರೋದು, ಬೆಳೆ ಚೆನ್ನಾಗಿ ಬಂದಾಗ ಅವ್ರು ನೋಡೋಕೆ ಖುಷಿಯಾಗೋದು. ಅದೇ ಕಟಾವಾಗಿ ಸ್ವಲ್ಪ ದಿನ ಅವರಾದಮೇಲೆ ಆ ಬೆಳೆಯನ್ನು ಯಾವುದೇ ಒಂದು ಪದಾರ್ಥವನ್ನು ಇಟ್ಟಾಗ ಅದೇನಾಗೋದು ಅಂದರೆ ಕಳಪೆ ಪದಾರ್ಥವಾಗಿ ಮಾರ್ಪಡೋದು ನೈಜ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಅಂದರೆ ಈ ಗೊಬ್ಬರದಲ್ಲಿ ಯಾವ್ಯಾವ ಒಂದು ಅಂಶ ಅದಕ್ಕೆ ಸರಿಯಾದ ಶಕ್ತಿ ಸಿಗ್ತಿರಲಿಲ್ಲ. ಅದರಿಂದ ನಾವು ಯಾವುದೇ ಒಂದು ಬೆಳಿಬೇಕಾದ್ರೆ ರಾಸಾಯನಿಕವಾಗಿ ಬೆಳೆಯೋ ಬದಲು ನಾವು ಕೃತಕವಾಗಿ ಒಂದು ಗೊಬ್ಬರವನ್ನು ನಮ್ಮ ಮನೆ ಹಿತ್ತಲಲ್ಲಾಗ್ಬೋದು, ಜಮೀನಲ್ಲಾಗ್ಬೋದು, ಬೇಕಾದಷ್ಟು ತರಗು ಸಿಗುತ್ತೆ ಮತ್ತು ಎಲೆ ಸಿಗುತ್ತೆ, ಎಸೆ ಸೊಪ್ಪಿರುತ್ತೆ. ಆ ಸೊಪ್ಪಿನಿಂದಲೇ ನಾವು ಗೊಬ್ಬರ ಮಾಡ್ಕೊಂಡು ಜೀವನ ಪರಿವರ್ತನೆ ಮಾಡ್ಬೋದು. ಈ ಮುತ್ರೈನಹೊಸಳ್ಳಿ ಎಂಬ ಒಂದು ಊರಿನಲ್ಲಿ ಒಂದು ಗೊಬ್ಬರದ ಘಟಕವನ್ನು ಮಾಡಿದ್ದಾರೆ, ಎರೆಹುಳಿನ ಗೊಬ್ಬರ ಘಟಕವನ್ನು ನೋಡೋಣ ಬನ್ನಿ. ನಮಸ್ಕಾರ. ನಮಸ್ತೆ. ಏನೋ ಮಾಡ್ತಾ ಇದ್ದೀರಲ್ಲ? ಗೊಬ್ಬರದೊಳ ಮಾಡ್ತಾ ಇದ್ದೀನಿ ಸರ್. ಗೊಬ್ಬರದೊಳನ ಮತ್ತೇನೋ ಹಾಕಿದ್ದೀರಲ್ಲ? ಸೊಪ್ಪು, ಸಗಣಿ, ನೀರು ಇದೆಲ್ಲ ಹಾಕಿ ಹುಳನ್ನ ಸಾಕ್ಬೇಕಲ್ಲ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ತಮ್ಮ ಹೆಸರು ಸ್ವಾಮಿನಾಯ್ಕ ಅಂತ. ಯಾವ ಊರು? ಇದೇ ಮುತ್ರೈನಹೊಸಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಾ? ನಮ್ಮ ಮನೆಯಲ್ಲಿ ನಾವು 5 ಜನ ಇದ್ದೀವಿ. 5 ಜನ ಇದ್ದೀರಾ? 3 ಜನ ಮಕ್ಕಳು, ನಾವೆಂಟು ಗಂಡ ಹೆಂಡತಿ ಇಬ್ಬರು. 4 ಕ್ರಾಸ್ ದನ ಇದೆ, 1.5 ಎಕರೆ ಜಮೀನಿದೆ. ಅದರಲ್ಲಿ ಸ್ವಲ್ಪ ಮಾವಿನ ಸಸಿಗಳು ಇಳಿಸಿದ್ವಿ, ಅದಕ್ಕೆ ಗೊಬ್ಬರ ಮಾಡ್ತಾ ಇದ್ದೀವಿ ಸರ್. ಇವು ಆಡು ದನ ಏನು ಇಲ್ವಾ? ಇಲ್ಲ ಸರ್, 4 ಕ್ರಾಸ್ ದನ ಇದೆ, ಆಡು ಗೀಡು ಏನಿಲ್ಲ. ಆಡು ಏನು ಇಲ್ಲ? ಏನಿಲ್ಲ. ಮಾವಿನ ಸಸಿಗಳಿಗೆ ಗೊಬ್ಬರ ಬೇಕಾಯ್ತು, ಸಾಲ ಮಾಡ್ತಾ ಇದ್ದೀವಿ. ಏನೇನು ಬೆಳೆ ಬೆಳಿತೀರಾ? ರಾಗಿ ಬೆಳಿತೀವಿ, ಹೊಗೆ ಸೊಪ್ಪು ಬೆಳಿತೀವಿ, ಮತ್ತೆ ಮಾವಿನ ಗಿಡಗಳು ಕೊಟ್ಟಿದ್ದಾರೆ, ಅವೆಲ್ಲ ಹಣ್ಣಿನ ಗಿಡಗಳು, ಮಾವಿನ ಗಿಡ ಎಲ್ಲ ಬೆಳೆಸಿದ್ವಿ. ಮತ್ತೆ ಗೊಬ್ಬರ ಯಾವ ರೀತಿ ತಯಾರು ಮಾಡ್ತೀರಾ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಯ್ತು ಸರ್, ನಾವು ಮಾಡೋದನ್ನ ಹೇಳ್ತೀವಿ ಸರ್. ಸರ್, ಇದನ್ನ ಸಗಣಿ, ಸೊಪ್ಪು, ನೀರು ಎಲ್ಲ ಮಿಶ್ರ ಮಾಡಿ 20 ದಿವಸ ಒಳಗಡೆ ಗುಂಡಿ ಒಳಗೆ ಹಾಕಿ ಕೊಳಸ್ಬೇಕು. ಏನು ಹಾಕಿ ಕೊಳಸ್ತೀರಾ? ಫಸ್ಟಿಗೆ ಸೊಪ್ಪು, ಸಗಣಿ, ನೀರೆಲ್ಲ ಕಲಸಿ ಗುಂಡಿ ಒಳಗಡೆ ಇಡಬೇಕು. ಎಷ್ಟು ಅಡಿ ಹಾಕ್ತೀರಾ? ಎಷ್ಟು ಅಡಿ ಅಂದ್ರೆ 1 ಅಡಿ ಹಾಕ್ತಿವಿ ಸರ್. 1 ಅಡಿ 1.5 ಅಡಿ ಸೊಪ್ಪು ಹಾಕ್ತಿವಿ. ಅದು 20 ದಿವಸ ಕಾಲ ಕೊಳಿತದೆ. ಸೊಪ್ಪು ಅಂದ್ರೆ ಎಷ್ಟು ಅಳತೆ ಹಾಕ್ತೀರಾ ನೀವು? ಇಷ್ಟ ಹಾಕ್ತೀರಾ ಅಥವಾ ಇಷ್ಟ ಹಾಕ್ತೀರಾ? ದೊಡ್ಡದಾಗಿ 1 ಅರ್ಧ ಅಡಿ ಬರೋಷ್ಟು ಹಾಕ್ಬೇಕು ಸರ್. ಅರ್ಧ ಅಡಿ ಬರೋವಷ್ಟು ಸೊಪ್ಪು ಹಾಕ್ಬೇಕು. ಸೊಪ್ಪು ಹಾಕಿದಾದ್ಮೇಲೆ ಏನ್ ಮಾಡ್ತೀರಾ? ಅದು ಸಗಣಿ, ನೀರು ಎಲ್ಲ ಕಲಸಿ ಅದ್ರೊಳಗಡೆ ಎಲ್ಲ ಮಿಶ್ರ ಮಾಡ್ಬೇಕು. ಅದು ಹಾಕಿದಾದ್ಮೇಲೆ ಏನ್ ಹಾಕ್ತೀರಾ? ಅದಾಕಾದ್ಮೇಲೆ ಎಲ್ಲ ಕೊಳತಾದ್ಮೇಲೆ ಹುಳ ಬಿಡ್ಬೇಕು ಸರ್. ಹುಳ ಬಿಡ್ತೀರಾ? ಹುಳ ಎಷ್ಟು ಬಿಡ್ತೀರಾ? ಹುಳ ಸಾಧಾರಣ ಒಂದು kg ಅಷ್ಟು ಬಿಡ್ಬೇಕು ಸರ್ ಅದಕ್ಕೆ. ಈ ಎರೆಹುಳಿನ ತೊಟ್ಟಿ ಮಾಡಿದ್ದೀರಲ್ವಾ, ಇದ್ರ ಅಳತೆ ಹೇಳಿ ಸ್ವಾಮಿ. ಎಷ್ಟಡಿ ಅಗಲ, ಎಷ್ಟಡಿ ಆಳ, ಎಷ್ಟಡಿ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಉದ್ದ. ಸರ್, ಇದು ಉದ್ದ 9 ಅಡಿ ಉದ್ದ, 4 ಅಡಿ ಅಗಲ, 2.5 ಅಡಿ ನಾಟು ಮಾಡಿದ್ದೀರಾ? ಅಷ್ಟು. ಇದು ಚಿಕ್ಕದು ಅನ್ಸಲ್ವಾ ನಿಮ್ಗೆ? ಚಿಕ್ಕದು ಅಂತಂದ್ರೆ ಸದ್ಯಕ್ಕೆ ಇಷ್ಟು ಸಾಕು ಸರ್. ಏನ್ ಮಾಡಕ್ಕಾಗಲ್ಲ, ಜಾಗ ಸಾಲಾಗಿಲ್ಲ ನೋಡಿ ಅಷ್ಟು ಮಾಡಿದೀವಿ. ದೊಡ್ಡದಾಗಿ ಬೇಕು, ಅದಕ್ಕೋಸ್ಕರ ಇಷ್ಟು ಅಳತೆ ಮಾಡ್ಕೊಂಡಿದೀವಿ ನಾವು. ಇವಾಗ ಇಷ್ಟು ಮಾಡಿದ್ದೀರಲ್ವಾ, ಈ ಸೊಪ್ಪನ್ನ ನೀವು ತಳಭಾಗದಲ್ಲಿ ಸೊಪ್ಪು ಎಷ್ಟು ಹಾಕ್ತೀರಾ? ಅದು 1 ಅಡಿ ಎತ್ತರ ಬರೋಷ್ಟು ಸೊಪ್ಪು, ಸಗಣಿ ಎಲ್ಲ ಹಾಕ್ತೀವಿ ಸರ್. ಸೊಪ್ಪು ಹಾಕಿದಾದ್ಮೇಲೆ ಸಗಣಿ ಹಾಕ್ತೀರಾ? ಸಗಣಿ, ನೀರು ಎಲ್ಲ ಕಲಸಿ, ಸಗಣಿ ನೀರನ್ನ ಕಲಸಿ ಜೊತೆ ಮಾಡಿ ಹಾಕ್ಬೇಕು. ಜೊತೆ ಮಾಡಿ ಹಾಕ್ಬೇಕು. ಸ್ವಾಮಿ, ತೊಟ್ಟಿ ಇದೆಯಲ್ವಾ, ಈ ತೊಟ್ಟಿ ತುಂಬವರೆಗೂ ಸೊಪ್ಪನ್ನ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಹಾಕ್ತೀರಾ ಹೇಳಿ ಸರ್. 1 ಅರ್ಧ ಅಡಿ ತರಗ ಹಾಕ್ತಿವಿ, ಅದ್ರ ಮೇಲೆ ಸಗಣಿ ಕಲಸಿ, ಸಗಣಿ ಬುಗಡ ಹಾಕ್ತಿವಿ.
ಅಲ್ಲಿಂದ ತಿರ್ಗಾ ಇನ್ನೊಂದು ಸರಿ ಸಗಣಿ ಸರ್ಗಾಕ್ತಿವಿ. ಹಂತವಾಗಿ ತುಂಬಿಕೊಂಡು ಉಂಡೆ ತುಂಬವರೆಗೂ ಈ ತೊಟ್ಟಿ ತುಂಬವರೆಗೂ ಸೊಪ್ಪು ಹಾಕಿ ಸೊಪ್ಪು ಅದು ಕೊಳತಾದ್ಮೇಲೆ 20 ದಿನ ಆದ್ಮೇಲೆ ಏನ್ ಮಾಡ್ತೀರಾ? ಅದಕ್ಕೆ ಕೊಳತಾದ್ಮೇಲೆ ಹುಳ ಬಿಡ್ಬೇಕು ಸರ್. ಹುಳ ಬಿಡ್ತೀರಾ? ಹೌದು. ಹುಳ ಎಲ್ಲಿಂದ ತಂದು ಬಿಡ್ತೀರಾ? ಹುಳ ನಮ್ಮ ಬೈಸ್ ಸಂಸ್ಥೆಯವರು ಕೊಟ್ಟಿದ್ದಾರೆ. ಇದನ್ನ ಗೊಬ್ಬರ ಮಾಡ್ಕೊಳ್ಳಿ, ನಿಮ್ಮ ಭೂಮಿಗೆ ಬೆಳೆ ಬೆಳಿಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನ ಅವ್ರ ಹತ್ರ ಈಸ್ಕೊಂಡ್ಬಂದು ಹಾಕಿದ್ವಿ. ಹುಳ ಬಿಟ್ಟಿದೀವಿ. ಹುಳ ಬಿಟ್ಟು ಎಷ್ಟು ದಿನ ಆಯ್ತು ಇಲ್ಲಿಗೆ? ಹುಳ ಬಿಟ್ಟು ಈಗಾಗಲೇ 2 ತಿಂಗಳಾಗಿದೆ ಸರ್. 2 ತಿಂಗಳಾಗಿದೆ. ಗೊಬ್ಬರ ಎಷ್ಟು ಸರಿ ತೆಗ್ದಿದ್ದೀರಾ? 2 ತಿಂಗಳಿಗೆ ಒಂದು ಸರಿ ತೆಗ್ದೀನಿ ಸರ್. 2 ತಿಂಗಳಿಗೆ ಒಂದ್ಸರಿ ಗೊಬ್ಬರ ತೆಗ್ದಿದ್ದೀರಾ? ಹೌದು. ಒಂದು ಮೇಯ್ಬೇಕಲ್ಲ ಸರ್ ಅದು. ಹೌದಾ? ಸೊಪ್ಪು ನೀವು ಚೆನ್ನಾಗಿ ಹಾಕಿಲ್ಲ ಅನ್ನೋ ಕಾಣುತ್ತೆ. ಇಲ್ಲ ಅಂತಂದು ಹಾಕೊಂಡು ಬರ್ತಾ ಇರ್ತೀವಿ. ಇವಾಗ ಎಷ್ಟು ಚೀಲ ಗೊಬ್ಬರ ತೆಗ್ದಿದ್ದೀರಾ? ಈಗ ಒಂದು 4 ಚೀಲ ತೆಗ್ದೀವಿ ಸರ್. 4 ಚೀಲ ಗೊಬ್ಬರ ತೆಗ್ದಿದ್ದೀರಾ? ಮತ್ತು ನೀವು ಗೌರ್ಮೆಂಟ್ ಇದು ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರ ತರಲ್ವಾ? CN, ಯೂರಿಯಾ ಅದೇನೇನೋ ಹೇಳ್ತಾರಲ್ಲ. ಹೌದು ಸರ್. ಅದನ್ನ ಮೊದಲು ತತ್ತಿದ್ದು ಮೊದಲು ಎಲ್ಲ ರಾಸಾಯನಿಕ ಗೊಬ್ಬರ ತಂದು ಹಾಕ್ತಿದ್ದೋ. ಇವಾಗ ನಮ್ಮ ಸಂಸ್ಥೆಯವರು ಇದನ್ನ ತಿಳುವಳಿಕೆ ಕೊಟ್ಮೇಲೆ ಅದನ್ನ ಕಾಲ ಭಾಗ ತಂದು ಉಪಯೋಗಿಸ್ತೀವಿ. ಅಂದ್ರೆ ಮೊದಲು ನೀವು ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕ್ತಿದ್ದು, ತಿಳುವಳಿಕೆ ಕೊಟ್ಟಾದ್ಮೇಲೆ ಈ ಇದನ್ನ ಎರೆಹುಳಿನ ಗೊಬ್ಬರವನ್ನು ಉಪಯೋಗಿಸ್ತಾ ಇದೀವಿ. ಇವಾಗ ಈ ಸೊಪ್ಪು ಸಗಣಿ ಎಲ್ಲ ತುಂಬಿದ್ದೀರಿ ಅಂತ ಹೇಳಿರಿ. ಸೊಪ್ಪು ತುಂಬಿದ್ದೀನಿ, ಮತ್ತು ಒಂದು ಹಂತವಾಗಿ ಸಗಣಿ ಹಾಕಿದ್ದೀನಿ, ಮತ್ತೆ ಸೊಪ್ಪು ಹಾಕಿದ್ದೀನಿ, ಮತ್ತೆ ಸಗಣಿ ನೀರನ್ನ ಜೊತೆ ಮಾಡಿ ಹಾಕಿದ್ದೀನಿ ಅಂತ ಹೇಳಿರಿ. ಹೌದು. ಮತ್ತೆ ಮಧ್ಯದಲ್ಲಿ ನೀರನ್ನ ಎಷ್ಟು ದಿನಕ್ಕೊಂದ್ಸರಿ ನೀರ್ ಹಾಕ್ತೀರ? ಅದಕ್ಕೆ ಅದು ಸ್ವಲ್ಪ ಕೊಳತ ನಂತರ ಒಂದು ವಾರಕ್ಕೊಂದ್ಸರಿ. ನಿಮ್ಗೆ ಕೈ ಇಟ್ಟು ನೋಡ್ತೀರಾ ಮತ್ತೆ ಸುಮ್ನೆ ನೋಡಾಕ್ತೀರಾ? ಕೈ ಹಾಕಿ ನೋಡಿ ಕೊಳ್ತಿದ ಇಲ್ವ ನೋಡಿ. ಈಗ ಯಾವ ರೀತಿ ನೋಡ್ತೀರಾ ನೋಡೋಣ, ನೀರ್ ಹಾಕ್ಬೇಕಾ ಇಲ್ವ ಅಂತ. ಇಲ್ಲಿ ತೊಟ್ಟಿಯಲ್ಲಿ ಎಲೆ ಕಾಣುತ್ತಲ್ವಾ, ಗೊಬ್ಬರ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಅದನ್ನ ಕೆದಕಿ ನೋಡಿದ್ರೆ ಗೊತ್ತಾಯ್ತಾರೆ. ಮೇಲ್ಗಡೆ ಯಾರಾಗಿದೆ ಅಷ್ಟೇ, ಒಳಗಡೆ ಗೊಬ್ಬರ ಆಗಿದೆ ಸರ್. ಚೆನ್ನಾಗಿ ಯಾವ ರೀತಿ ಗೊಬ್ಬರ ಆಗಿರುತ್ತೆ ಅದು ನೋಡೋಣ. ಟೀ ಸೊಪ್ಪಿನ ತರ ಆಗಿದೆ ಸರ್. ಎಲ್ಲ ತೋರಿಸಿ, ಒಂದ್ ಸ್ವಲ್ಪ ಕೈ ಹಾಕ್ಬಿಟ್ಟು ಎತ್ತಿ ತೋರಿಸಿ. ಆಯ್ತು ಸರ್, ತೋರಿಸಿ. ಹಾ, ಈ ತರ ಗೊಬ್ಬರ ಆಗಿರುತ್ತಲ್ವಾ? ಇನ್ನ ಎಲೆ ಇರುತ್ತೆ. ಇದನ್ನ ಯಾವ ರೀತಿನ ಗೊಬ್ಬರ ಚೆನ್ನಾಗಿ ಬಂದಿದೆ, ಇದು ಕ್ವಾಲಿಟಿ ಗೊಬ್ಬರನ ಅಲ್ವಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಈ ರೀತಿ ಕಾಫಿ ಪುಡಿ ತರ ಬಂದ್ಮೇಲೆ ನಮಗೆ ಗೊತ್ತಾಯ್ತು. ಇದು ಬೇರೆ ಎಲೆ ಬೇರೆ ತೆಗೆದು ಗೊಬ್ಬರ ಬೇರೆ ಅದನ್ನ ಒಂದ್ರಾಡಿ ಬೇರೆ ಹುಳ ಬೇರೆ ಗೊಬ್ಬರ ಬೇರೆ ಮಾಡ್ತೀವಿ ಸರ್. ಹುಳ ಬೇರೆ ಗೊಬ್ಬರ ಬೇರೆ ಮಾಡ್ತೀರಾ? ಅವಾಗ ನಿಮ್ಗೆ ಅರ್ಥವಾಗುತ್ತೆ. ಅಂದ್ರೆ ಒಳಗಡೆ ಕೈ ಹಾಕಿ ಇದು ಗೊಬ್ಬರ ಹೆಂಗಿತ್ತು ನೋಡಿದಾಗ ಟೀ ಪುಡಿ ತರ ಇರುತ್ತೆ. ಇದು ಗೊಬ್ಬರ ಕ್ವಾಲಿಟಿ ಗೊಬ್ಬರ ಚೆನ್ನಾಗಿ ಬಂದಿದೆ ಗೊತ್ತಾಗುತ್ತೆ. ಈ ಸೊಪ್ಪು ಮತ್ತು ಗೊಬ್ಬರನ ನೀವು ಸಪರೇಟ್ ಮಾಡ್ತೀವಿ. ಓಕೆ. ಇದು ಹುಳ ಇದ್ದಂಗೆ ಇದೆಯಲ್ಲ? ಹುಳ ಇದೆ ಸರ್. ಅದರಲ್ಲಿ ಹುಳ ಇರ್ತದ. ಆ ಹುಳಗಳು ಬೇರೆ ಕ್ಲೀನ್ ಮಾಡಿ, ಹುಳ ಒಂದ್ ಕಡೆ, ಗೊಬ್ಬರ ಒಂದ್ ಕಡೆ, ಈ ಸೊಪ್ಪು ಕಡ್ಡಿ ಕಸ ಒಂದ್ ಕಡೆ ತೆಗೆದು ಗೊಬ್ಬರ ತೆಗಿಯುವಾಗ ಎಲ್ಲ ಕ್ಲೀನ್ ಮಾಡ್ಬೇಕು. ಅಂದ್ರೆ ಕಡ್ಡಿ ಒಂದ್ ಕಡೆ ತೆಗಿತೀರಾ, ಸೊಪ್ಪು ಒಂದ್ ಕಡೆ ತೆಗೆದು ಹುಳ ಬೇರ್ಪಡಿಸಿ ಬೇರೆ ಮಾಡ್ತೀರಾ? ಬೇರೆ ಮಾಡ್ತೀವಿ. ಬೇರೆ ಮಾಡಿ ಇದನ್ನ ಇದು ಯಾವ ರೀತಿ ಇರುತ್ತೆ? ಇದು ಟೀ ಪುಡಿ ತರ ಬರುತ್ತೆ. ಟೀ ಪುಡಿ ತರ ಬರುತ್ತೆ. ಅವಾಗಲೇ ಗೊಬ್ಬರ ತೆಗೆದು ಅವಾಗ ಗೊಬ್ಬರ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇದನ್ನ ಗೊಬ್ಬರ ಬೇರ್ಪಡಿಸ್ತಾ ಆದ್ಮೇಲೆ ನೀವು ಹುಳುಗಳನ್ನ ಯಾವ ರೀತಿನ ಒಂದ್ ಕಡೆ ಸಪರೇಟ್ ಮಾಡ್ಕೊಳ್ತೀರಾ ಸರ್? ಒಂದ್ ಕಡೆ ಮುಳುಗೆ ಹಸಿ ಸಗಣಿ ತಗೊಂಡೋಗಿ ಇಡ್ತೀವಿ. ಆ ಹಸಿ ಸಗಣಿ ಕಂಡ್ರೆ ಹುಳುಗೆ ತುಂಬಾ ಇಷ್ಟ. ಅದೆಲ್ಲ ಹೋಗಿ ಆ ಸಗಣಿ ಒಳಗಡೆ ಸೇರ್ಕೊಂಡಿರ್ತದೆ. ಆಗ ನಾವು ಈ ಚೆನ್ನಾಗಿ ಕಾಫಿ ಹುಡಿ ತರ ಬಂದಿರೋ ಗೊಬ್ಬರನ ಮೇಲ್ಗಡೆ ತಗೊಂಡು ಆಮೇಲೆ ಮತ್ತೆ ಸಗಣಿ ಗೊಬ್ಬರನು ಕಲಸಿ ಒಳಗಡೆ ಇಟ್ಟು, ಮತ್ತೆ ಇದು ಇರುತ್ತಲ್ಲ, ಇದು ಕಡ್ಡಿ ಎಲೆ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹೆಂಗ್? ಅದನ್ನ ಕಡ್ಡಿ ತೆಗೆದಾಕ್ರೆ ಸಪರೇಟ್ ಆಗಿ ಕಡ್ಡಿ ತರಗು ಸಗಣಿ ಎಲ್ಲ ಕಲಸಿ ಬೇರೆ ಗೊಬ್ಬರ ತಗೊಂಡು ಅಲ್ಲಿ ಒಳಗಡೆ ತುಂಬಿಸ್ತೀವಿ ಸರ್. ಒಳಗಡೆ ತುಂಬಿಸ್ತೀರಾ? ಈ ಗೊಬ್ಬರ ಎಷ್ಟು ರೀತಿ ನೀವು ವಿಂಗಡಿಸ್ತೀರ ಅಂತ ಹೇಳಿ. ಯಾವ ರೀತಿ ಕ್ವಾಲಿಟಿ ಗೊಬ್ಬರ ಮಾಡ್ಬೇಕು ಅಂದ್ರೆ, ಇವಾಗ ಹಿಂಗ್ ಕೈಯಾಗಿ ಹಿಡ್ಕೊಂಡ್ರೆ ಟೀ ಪುಡಿ ಕಂಡಂಗೆ ಕಾಣ್ತದೆ. ಹಂಗ್ ಮಾಡಕ್ಕೆ ನೀವ್ ಏನೇನ್ ಕ್ರಮ ಮಾಡ್ತೀರಾ ಗೊಬ್ಬರ ಮಾಡಕ್ಕೆ? ಆಗ ಇದನ್ನ ತಗೊಂಡು ಎಲೆ ಒಂದ್ ಕಡೆ, ಈ ಗೊಬ್ಬರ ಒಂದ್ ಕಡೆ ಎಲ್ಲ ಬೇರೆ ಬೇರೆ ಮಾಡ್ಕೊಂಡು ಆ ಗೊಬ್ಬರ ಒಂದ್ ಕಡೆ ತಗೊಂಡು ಆ ತಿರ್ಗಾ ಸಗಣಿ ನೀರು ಆ ಸೊಪ್ಪು ಎಲ್ಲ ಹಾಕಿ ತಿರ್ಗಾ ತುಂಬಾ ಗುಂಡಿ ತುಂಬಿಸ್ತೀವಿ ಸರ್. ಗೊಬ್ಬರ ಎಷ್ಟು ಚೀಲ ಗೊಬ್ಬರ ಆಗುತ್ತೆ ತೊಟ್ಟಿಯಲ್ಲಿ? ತೊಟ್ಟಿಲಿ ಒಂದ್ಸರಿ ತೆಗೆದು 4 ಮೂಟೆ ಗೊಬ್ಬರ. 4 ಮೂಟೆ ಗೊಬ್ಬರ ಆಗುತ್ತಾ? ಹೌದು. ಆ 4 ಮೂಟೆ ಗೊಬ್ಬರವನ್ನ ಏನಕ್ಕೆ ಉಪಯೋಗಿಸ್ತೀರಾ? ಅದು ಬೆಳೆಗೆ ಮಾವಿನ ಸಸಿಗೆ. ಯಾವ ಬೆಳೆಗೆ ಉಪಯೋಗಿಸ್ತೀರಾ? ಮಾವಿನ ಸಸಿಗೆ ಇಡ್ತೀವಿ, ಹಣ್ಣಿನ ಸಸಿಗಳು, ಸಪೋಟ ಗಿಡ, ಮತ್ತೆ ಹಣಸಿನ ಗಿಡ, ನಮ್ಮ ರಾಗಿ ಬೆಳೆಗೆ ಎಲ್ಲ ಸ್ವಲ್ಪ ಉಪಯೋಗಿಸ್ತೀವಿ. ಆ ಗೊಬ್ಬರ ಹಾಕೋದಕ್ಕೂ ಮತ್ತೆ ಗೌರ್ಮೆಂಟ್ ಗೊಬ್ಬರ ಹಾಕೋದಕ್ಕೂ ಮತ್ತೆ ಎರೆಹುಳಿನ ಗೊಬ್ಬರ ಹಾಕೋದಕ್ಕೂ ಏನು ವ್ಯತ್ಯಾಸ ಕಾಣುತ್ತೆ? ವ್ಯತ್ಯಾಸ ಅಂತಂದ್ರೆ ಇವತ್ತು ಇದು ತುಂಬಾ ನಮಗೆ ಉತ್ತೇಜನ ಕಾಣ್ತಾ ಇದೆ ಸರ್. ಇದು ಗೊಬ್ಬರ
ತೊಟ್ಟಿಗೆ ನೀವೇನು ಮೇಲ್ಗಡೆ ಹಾಕಿದ್ರಲ್ಲ ಏನದು? ಅದು ನೆರಳಿಗೆ ಸರ್, ನೆರಳು ಬೇಕಲ್ಲ, ಸೊ ಅದೇ ಹುಳು ಇರಕ್ಕಿಲ್ಲ. ನೆರಳು ಮಾಡ್ತಿದ್ರೆ ಏನಾಗುತ್ತೆ? ನೆರಳು ಆಗದಿದ್ರೆ ಹುಳು ಸತ್ತೋಗ್ಬಿಡ್ತದೆ. ಸತ್ತೋಗುತ್ತಾ? ಅದಕ್ಕೆ ನೆರಳು ಮಾಡಿದ್ದೀರಾ? ಹೌದು. ಮತ್ತೆ ಇವಾಗ ನೆರಳು ಮಾಡಿದ್ದೀರಲ್ವಾ, ಆ ಗೊಬ್ಬರವನ್ನ ವರ್ಷಕ್ಕೆ ಎಷ್ಟು ಸರಿ ನೀವು ತೆಗಿತೀರಾ? ವರ್ಷಕ್ಕೆ ಅಂತಂದ್ರೆ 2 ತಿಂಗಳಿಗೆ ಒಂದೊಂದ್ಸರಿ ಆಗ ಬೀಜ ಮಾಡ್ತಾ ಇರ್ತೀವಿ. ಗುಂಡಿ ಎರಡೆರಡು ತಿಂಗಳಿಗೆ ಒಂದೊಂದ್ಸರಿ ಗೊಬ್ಬರ ತೆಗಿತಾ ಇರ್ತೀವಿ. ಆ ಗೊಬ್ಬರ ತೆಗೆದು ನೀವು ಚೀಲಕ್ಕೆ ಹಾಕಿ ಇಡ್ತೀರಾ? ಚೀಲಕ್ಕೆ ಹಾಕಿ ನೆರಳಲ್ಲಿ ಇಟ್ಕೊತೀವಿ. ಯಾವ್ಯಾವ ಬೆಳೆಗೆ ಹಾಕ್ತಾ ಇದ್ದೀರಾ ಇವಾಗ? ನಾವು ಬೆಳೆಯುವಂಥದ್ದು ರಾಗಿ, ಹೊಲದಲ್ಲಿ ಅವರೇ, ಹುಳ್ಳಿ. ಇವಾಗ ಗೊಬ್ಬರ ತಯಾರು ಮಾಡಿದ್ದೀರಲ್ವಾ? ಹೌದು. ಈ ಎರೆಹುಳಿನ ಗೊಬ್ಬರ ಜೊತೆಗೆ ಬೇರೆ ಗೊಬ್ಬರನ ತತ್ತಿದ್ದೀರಾ? ಮೊದಲು ಅದನ್ನೇ ಸಪ್ರೇಟ್ ಆಗಿ ತರ್ತೀವಿ ಸರ್. ಎಷ್ಟು ತತ್ತಿದ್ದೀರಾ? ರಾಸಾಯನಿಕ ಗೊಬ್ಬರ 2 ಮೂಟೆ ತರ್ತೀವಿ ಸರ್. 2 ಮೂಟೆ? ಹೌದು. 2 ಮೂಟೆ ಸಾಕಾಗದ? ಇದಿತ್ತಿಲ್ವಲ್ಲ, 2 ಮೂಟೆ ತತ್ತಿದೆ. ಏನೋ ದುಡ್ಡಿದೆ. ರೇಟ್ ಎಷ್ಟಿರುತ್ತೆ ಒಂದು ಚೀಲಕ್ಕೆ? ಒಂದು ಚೀಲಕ್ಕೆ 500 ರೂಪಾಯಿ ರೇಟು. 500 ರೂಪಾಯಿ, 1000 ರೂಪಾಯಿ ಆಗದ? ಹೌದು. ಅಂದ್ರೆ ವರ್ಷಕ್ಕೆ ಎಷ್ಟು ಸರಿ ತತ್ತಿದ್ರ ಅದನ್ನ? ವರ್ಷಕ್ಕೆ ಒಂದೇ ಸರಿ 2 ಮೂಟೆ ತತ್ತಿದೋ. ಅಂದ್ರೆ ಬೇರೆ ಬೇರೆ ಬೆಳೆ ಬೆಳೆತಿದ್ರಲ್ವಾ, ಆ ಬೆಳೆಗಳಿಗೆಲ್ಲ ಗೊಬ್ಬರ ತರಬೇಕಾಯ್ತು, ಗೌರ್ಮೆಂಟ್ ಗೊಬ್ಬರ? ಇಲ್ಲ, ಬೆಳೆಗೆ ಸಾಧ್ಯ ಹೋದ್ರು ಅದ್ರೆ. ಈಗ ತತ್ತ ಇದ್ದೀರಾ? ಈಗಿಲ್ಲ, ಇವಾಗಿಲ್ಲ. ಎರೆ ಗೊಬ್ಬರ ಇದೆಯಲ್ಲ, ಎರೆ ಗೊಬ್ಬರನೇ ಹಾಕ್ತಿದ್ದೀರಾ? ಆಗ್ತಾ ಇದೆ. ಇವಾಗ ಗೌರ್ಮೆಂಟ್ ಗೊಬ್ಬರ ಸಂಪೂರ್ಣವಾಗಿ ನಿಷೇಧ ನಿಷೇಧವಾಗಿ ಬಿಟ್ಬಿಡಿ ಸರ್. ತತ್ತಲೇ ಇಲ್ಲ. ಮತ್ತೆ ಇದರಿಂದಲೇ ಎರೆಹುಳಿ ಗೊಬ್ಬರದಿಂದಲೇ ಆಗ್ತಿದ್ದೀರಾ? ಇದೇ ಮೇಟನ್ ಆಯ್ತಲ್ಲ, ಆಗುತ್ತೆಲ್ಲ. ಬೆಳೆ ಎಲ್ಲ ತೊಂದ್ರೆ ಇಲ್ಲ, ಚೆನ್ನಾಗ್ ಬರ್ತದೆ. ಅಂದ್ರೆ ಎಷ್ಟು ಚೀಲನ ಹಾಕ್ತೀರಾ ಎರೆಹುಳಿ ಗೊಬ್ಬರ? ಇದು ಆಗಾಗ ಒಂದು 5 ಮೂಟೆ 6 ಮೂಟೆ ಬಂದಾಗ ಒಂದು ಬೆಳೆ ಬೆಳೆಯೋದ್ರೊಳಗೆ. ವರ್ಷಕ್ಕೆ ಎಷ್ಟು ಹಣ ಉಳಿತಾಯ ಆದಂಗ ಆಯ್ತು? ಈಗ 2 ಮೂಟೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ತರ್ತಿದ್ದೋ 1000 ರೂಪಾಯಿ ಆಯ್ತಿತ್ತು. ಇವತ್ತು ಆ 1000 ರೂಪಾಯಿ ಉಳಿತಾಯ ಆಯ್ತು ನಮಗೆ. 1000 ರೂಪಾಯಿ ಉಳಿತಾಯ ಆಯ್ತು. ಈ ಗೊಬ್ಬರ ಫಲವತ್ತತೆ ಹೆಚ್ಚಾಯ್ತಾ? ಹೆಚ್ಚಾಗಿದೆ ಸರ್. ಮತ್ತೆ ಹೆಂಗಿದೆ ಬೆಳೆ? ಯಾವ ರೀತಿ ಚೆನ್ನಾಗಿರುತ್ತೆ? ಚೆನ್ನಾಗಿದೆ. ಈಗ ಬೆಳೆ ಬಾರಿ ಚೆನ್ನಾಗಿ ಬರ್ತಾಯಿದೆ. 15 ದಿವಸ ಮಳೆ ಇದ್ದರೆ ಬೆಳೆ ಬಾಡೋದಿಲ್ಲ, ಚೆನ್ನಾಗಿ ಸೌಕರ್ಯವಾಗಿರ್ತದೆ. ಈಗ ಸ್ವಾಮಿನಾಯಕ ಅವರೇ, ಆ ತೊಟ್ಟಿಗೆ ನೀವು ಏನೇನು ಹಾಕಬಾರ್ದು ಅನ್ನೋದನ್ನ ಮುನ್ನೆಚ್ಚರಿಕೆ ಕ್ರಮವನ್ನ ಹೇಳಿ. ಅದು ಒಳಗಡೆ ತರಗು ಸಗಣಿ ಒಂದು ಬಿಟ್ರೆ, ಇನ್ನು ಗಾಜು ಮತ್ತೆ ಇನ್ನೊಂದು ಯಾವ್ದಾದ್ರು ಪ್ಲಾಸ್ಟಿಕ್ ಚೂರು, ಬೇರೆ ಇನ್ಯಾ ಚೀಲಗಳು, ಹಾಳು ಮೂಳು ಏನೋ ತರಗೊಂಡ್ ಬಿಟ್ರೆ ಇನ್ಯಾವುದು ಒಳಗಡೆ ಇರಬಾರ್ದು. ಹುಳಗಳಿಗೆ ಭಾರಿ ತೊಂದರೆ ಆಗುತ್ತೆ. ಹೌದು, ಅದನ್ನ ಹಾಕಿದ್ರೆ ಅವಕ್ಕೆ ಬಹಳ ತೊಂದರೆ ಆಗುತ್ತೆ. ಹುಳ ಸತ್ತೋಗ್ಬಿಡುತ್ತೆ ಸರ್. ಅದನ್ನ ಹಾಕಿದ್ರೆ ತಿನ್ನೋದು ಇಲ್ಲ. ಇಲ್ಲ, ಎಲ್ಲಿ ತಿಂತವೆ? ಪ್ಲಾಸ್ಟಿಕ್ ತಿಂತವ, ಗಾಜು ತಿಂತವ. ಅದರಿಂದ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನ ಗಾಜು ಸ್ವಚ್ಛವಾಗಿ ಇಡ್ತೀವಿ. ಅದನ್ನ ಸ್ವಚ್ಛವಾಗಿ ಇಡಬೇಕು. ಇದನ್ನ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ಅಳವಡಿಸ್ಕೊಂಡು ನೋಡ್ಕೊಂಡು ಯಾವ್ದು ಒಳಗಡೆ ಬೀಳ್ದಂಗೆ. ಮತ್ತೆ ಇನ್ಯಾವನ ಅದಕ್ಕೆ ಗುಂಡಿಗೆ ಏನನ್ನ ಬೀಳ ಯಾವನ ಪ್ರಾಣಿಗಳು ಅವೇನ ಹೋದ್ರೆ ಅಂತಂದ್ರೆ ಮೇಲ್ಗಡೆ ನೆರಳು ಮಾಡಿರ್ತೀವಿ. ಹೊರಗಡೆ ಯಾವ್ದಾರು ಪ್ರಾಣಿಗಳು ಬಂದು ವಾಸವಾಗಿರೋದನ್ನ ನಾವು ಆಗಾಗ ಬೆಳಗ್ಗೆ ಎದ್ದು ನೋಡ್ತಾ ಇರ್ತೀವಲ್ಲ, ಯಾವ್ದು ಬರ್ದಂಗೆ ನೋಡ್ಕೋತೀವಿ. ಅದು ಯಾವ್ದಾರು ಬರೋದಿದೆ ಅಲ್ಲಿ ಹೊರಗಡೆ ಪೌಡ್ರು ಗಿಡ್ರು ಹಾಕಿ ಗುಂಡಿ ಎಷ್ಟು ಚಟ್ಟ ಯಾವ್ದಾದ್ರು DTT ಪೌಡ್ರು ಅದು ಇದು ಅಂತ ಇರ್ತದೆ. ಇರ್ಬೆ ಅಲ್ಲಿ ಒಂದು ಹೆಗ್ಣ ಅಲ್ಲಿ ಏನಲ್ಲಿ ಕೆರೆದಂಗೆ ಇರುವೆ ತಿಂತವ ಇರೋ ವಾಸನೆಗೆ ಸಾಯ್ತವೆ ಸರ್. ಹೌದಾ? ಅದಕ್ಕೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ನೋಡ್ಕೊಳ್ಬೇಕು. ಸಕ್ವಾಗಿ ಎಷ್ಟು ನೋಡ್ಕೋತೀವಿ ಅಷ್ಟು ನಮಗೆ ಗೊಬ್ಬರ ಬಳಸ್ಕೋಬಹುದು. ನೋಡಿ ರೈತರೆ, ಇಲ್ಲೇವರೆಗೂ ಮುತ್ರೇನಹೊಸಳ್ಳಿ ಸ್ವಾಮಿನಾಯಕ ಅವರ ಒಂದು ಮನೆ ಪಕ್ಕದಲ್ಲಿ ಎರೆಹುಳಿನ ತೊಟ್ಟಿಯನ್ನು ನೋಡಿದ್ವಿ. ಆ ಎರೆಹುಳಿನ ತೊಟ್ಟಿಯಲ್ಲಿ ಅವ್ರು ಮಾಡಿರೋ ಯಾವ್ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ನಾವು ಎಲ್ಲರನ್ನು ಆ ರೀತಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ರೀತಿ ಮಾಡಬೇಕು ಅಂದರೆ, ಎರೆಹುಳಿನ ತೊಟ್ಟಿಯನ್ನು 2.5 ಅಡಿ ಆಳ, 4 ಅಡಿ ಅಗಲ, ನಾವು ಉದ್ದ ನಿಮ್ಮ ಅನುಸಾರವಾಗಿ ಎಷ್ಟು ಉದ್ದ ಬೇಕಾದ್ರೂ ನೀವು ಕಟ್ಕೋಬೋದು. ಅದಕ್ಕೆ ಒಂದು ಹಂತವಾಗಿ ಒಣಗಿರೋ ಎಲೆಯನ್ನು ಹಾಕಬೇಕು, ಹಸಿ ಸೊಪ್ಪು ಹಾಕಬಾರ್ದು. ಮತ್ತು ಇನ್ನೊಂದು ಹಂತದಲ್ಲಿ ಸಗಣಿಯನ್ನು ಹಾಕಬೇಕು, ಇನ್ನೊಂದು ಹಂತದಲ್ಲಿ ಸೊಪ್ಪು ಹಾಕಬೇಕು, ಮತ್ತು ಇನ್ನೊಂದು ಹಂತದಲ್ಲಿ ಸಗಣಿ ಮತ್ತು ನೀರನ್ನು ಹಾಕಬೇಕು. ಈ ರೀತಿ ಹಂತವಾಗಿ ಒಂದು ಹಂತ ಒಣಗಿದ ಎಲೆ, ಒಂದು ಹಂತ ಸಗಣಿ ಮತ್ತು ನೀರು, ಇನ್ನೊಂದು ಹಂತ ಎಲೆ ಒಣಗಿದ ಎಲೆ, ಇನ್ನೊಂದು ಹಂತ ಸಗಣಿ ನೀರು, ಈ ರೀತಿ ಹಾಕ್ಕೊಂಡು 20 ದಿನ ಅಂತರ ಬಿಡಬೇಕು. ಅಂದರೆ ನೀರು ಹಾಕ್ತಾ ಇರಬೇಕು. ಕೊಳೆತಾಗ ಅದು ಕೊಳೆತು ಗೊಬ್ಬರ ಆದಂಥ ಟೈಮಲ್ಲಿ ಹುಳವನ್ನು ಬಿಡಬೇಕು. ಆ ಹುಳ ಬಿಟ್ಟು 2.5 ತಿಂಗಳಿಗೆ ಗೊಬ್ಬರ ಚೆನ್ನಾಗಿ ಪಕ್ವವಾಗಿರುತ್ತೆ. ಆವಾಗ ನೀವು ಗೊಬ್ಬರ ಬಂದಿದೆಯಲ್ವ ಅಂತ ನೋಡಿ ಇದು ಮಾಡಬೇಕು. ನಾವು ಇದರಲ್ಲಿ ಮಾಹಿತಿ ಕೊಟ್ಟಿರೋ ಪ್ರಕಾರನ ಆ ಗೊಬ್ಬರ ನೋಡಿ ತೆಗಿಬೇಕು. ಈ ರೀತಿ ಮಾಡ್ಕೊಂಡು ಹೋದರೆ ನಾವು ರೈತ ಪ್ರತಿಯೊಂದು ಜಮೀನಲ್ಲೂ ಮತ್ತು ಒಂದು ಬೆಳೆ ಬೆಳಿಬೇಕಾದ್ರೆ ಒಳ್ಳೆ ಬೆಳೆಯನ್ನು ಬೆಳಿಬೋದು ಈ ಗೊಬ್ಬರದಿಂದನ. ಇದು ಆ ಗೊಬ್ಬರ ಮುನ್ನೆಚ್ಚರಿಕೆ ಕ್ರಮಗಳೇನು ಅಂದರೆ, ಗಾಜಾಗಲಿ, ಪ್ಲಾಸ್ಟಿಕ್ ಆಗಲಿ, ಮತ್ತು ಇಂಥ ಬಿಲೇಡ್ ಆಗಲಿ ಇಂಥವು ಹಾಕಬಾರ್ದು. ಅಂಥವು ಹಾಕ್ದಾಗ ಏನಾಗುತ್ತೆ ಅಂದರೆ ಹುಳ ಸಾಯ್ತವೆ. ಅವನ್ನು ಹಾಕ್ದಂಗೆ ಮುನ್ನೆಚ್ಚರಿಕೆಯಾಗಿ ನೋಡ್ಕೋಬೇಕು. ಮತ್ತು ಸೈಡ್ಗೆ ಯಾವಾಗಲೂ ಇರುವೆ ಹತ್ತದಂಗೆ ಆದಷ್ಟು DTT ಪೌಡ್ರು ಅಥವಾ ನೀರನ್ನು ಇರಂಗೆ ಮಾಡಬೇಕು. ಯಾಕಂದರೆ ಎಷ್ಟೋ ಎರೆಹುಳಿನ ತೊಟ್ಟಿಯಲ್ಲಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಇರುವೆ ತಿನ್ನೋದನ್ನು ನಾವು ನೋಡಿರ್ತೀವಿ. ಆ ಇರುವೆ ಮುಡ್ತಂಗೂ ನೀವು ಅವಾಯ್ಡ್ ಮಾಡಬೇಕು. ಈ ರೀತಿ ಮಾಡಿದ್ದೇ ಆದರೆ ನೀವು ರಾಸಾಯನಿಕ ಗೊಬ್ಬರ ತರೋದೇ ಬೇಕಾಗಿರಲ್ಲ. ಈ ಎರೆಹುಳಿನ ಗೊಬ್ಬರದಲ್ಲೇ
ಬೇಕಾದಷ್ಟು ನೀವು ಹೊಲಕ್ಕೆ ಸಾಕಾಗುವಷ್ಟು ಗೊಬ್ಬರ ಮಾಡ್ಕೊಂಡು ಉತ್ತಮವಾದ ಬೆಳೆಯನ್ನು ಬೆಳಿಬೋದು, 100% ಸಕ್ಸಸ್ ಆಗ್ಬೋದು. ಇದನ್ನು ಹೇಳ್ತೀನಿ. ನೀವು ಗೌರ್ಮೆಂಟ್ ಗೊಬ್ಬರಕ್ಕೆ ಮಾರುವಾಗಿ ಆ ಗೌರ್ಮೆಂಟ್ ಗೊಬ್ಬರ ತಂದು ಹಾಕೋದ್ರಿಂದ ಅದರಲ್ಲಿ ಯಾವುದೇ ಅಂಶ ಇರಲ್ಲ. ಈ ಎರೆಹುಳುವಿನ ಗೊಬ್ಬರದಲ್ಲಿ ಅತಿಯಾದ ಒಂದು ಇದು ಲಘು ಅಂಶ ಇರುತ್ತೆ. ಹೆಂಗೆ, ಇವಾಗ ಭೂಮಿಯನ್ನು ಮೃದುವಾಗಿಡುತ್ತೆ, ತೇವಾಂಶವನ್ನು ಉಳಿಸುತ್ತೆ ಮತ್ತು ಬೆಳೆ ಚೆನ್ನಾಗಿ ಬರುತ್ತೆ. ಇದೆಲ್ಲ ಏನಂದರೆ ಎರೆಹುಳುವಿನ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ಸಾರವನ್ನು ಚೆನ್ನಾಗಿ ಹಿಡಿದಿಡುತ್ತೆ ಮತ್ತು ಚೆನ್ನಾಗಿ ಫಲವತ್ತತೆ ಕೊಡುತ್ತೆ, ಬೆಳೆ ಉತ್ತಮ ಬೆಳಿಬೋದು. ಇದನ್ನು ನಾವು ಹೇಳ್ತಾನೆ ಈ ಗೌರ್ಮೆಂಟ್ ಗೊಬ್ಬರನ ದಯವಿಟ್ಟು ನೀವು ಭೂಮಿಗೆ ಹಾಕಿದರೆ ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ನೀವು ಯಾವುದೇ ಬೆಳೆಯನ್ನು ಬೆಳೆದರೂ ವಿಫಲ ಆಗ್ತೀರಾ. ಎರೆಹುಳುವಿನ ಗೊಬ್ಬರವನ್ನು ಹಾಕೋದ್ರಿಂದ ನೀವು ಎಲ್ಲ ಬೆಳೆಯನ್ನು ಉತ್ತಮವಾಗಿ ಬೆಳೆದು ಆಶಾವಾದಿಗಳಾಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸ್ವಾಮಿ ನಾಯಕ್ ಅವರೇ, ಈ ಎರೆಹುಳುವಿನ ಗೊಬ್ಬರದಿಂದ ರೈತರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮ ಭೂಮಿಲಿ ಎರೆಹುಳಿನ ತೊಟ್ಟಿ ಕಟ್ಕೊಂಡು ಚೆನ್ನಾಗಿ ಎರೆಹುಳಿನ ಗೊಬ್ಬರ ಮಾಡಿ ಅದನ್ನು ನಮ್ಮ ಭೂಮಿಲಿ ಹಾಕಿ ಬೆಳೆ ಬೆಳೆದು ಚೆನ್ನಾಗಿ ಆರೋಗ್ಯವಾಗಿ ನಾವು ಚೆನ್ನಾಗಿರ್ಬೋದು, ಬೆಳೆನೂ ಚೆನ್ನಾಗಿ ಬರ್ತದೆ. ಅದನ್ನು ನಾವು ಸ್ವಂತ ಇದು ಗೊಬ್ಬರವನ್ನು ತಯಾರಿಸ್ಕೊಂಡು ಮಾಡೋದ್ರಿಂದ ಮುಂದೆ ನಾವು 4 ವರ್ಷ ಬದುಕ್ಬೋದು ಅನ್ನೋ ಶಕ್ತಿ ಇರುತ್ತೆ. ಮತ್ತು ರಾಸಾಯನಿಕ ಗೊಬ್ಬರ ತಂದರೆ ಇನ್ನು ಸುಟ್ಟಿ ಎಲ್ಲ ಹಾಳಾಗುತ್ತೆ, ನಾವು ಹಾಳಾಗ್ತೀವಿ, ನಮ್ಮ ಬೆಳೆನೂ ಹಾಳಾಗುತ್ತೆ. ಇದರಿಂದ ನಾವೇ ಸ್ವಂತ ಗುಂಡಿ ತಯಾರಿಸ್ಕೊಂಡು ಎರೆಹುಳಿನ ಗೊಬ್ಬರ ತಯಾರಿಸಿ ಬೆಳೆದು ಭಾರಿ ಉತ್ತಮವಾಗಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿಯವರೆಗೂ ಸ್ವಾಮಿ ನಾಯಕ್ ಅವರೇ ಎರೆಹುಳಿನ ಗೊಬ್ಬರದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಯಾವ್ಯಾವ ರೀತಿ ಮಾಡಬೇಕು, ಅದನ್ನು ಎಷ್ಟು ದಿನಕ್ಕೆ ತೆಗಿಬೇಕು ಅನ್ನೋದನ್ನು ರೈತರಿಗೆ ಸವಿಸ್ತಾರವಾಗಿ ಹೇಳಿದ್ದೀರಾ. ಬೈಪ್ ಸಂಸ್ಥೆ ಮತ್ತು ಡಿಜಿಟಲ್ ಗ್ರೀನ್ ಪರವಾಗಿ ಮತ್ತು ಊರಿನ ಪರವಾಗಿ ನಿಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.